50 6 ಗಂಟೆ 30 ನಿಮಿಷಕ್ಕೆ ಗೃಹಲಕ್ಷ್ಮಿ ಅದ್ಭುತವಾಗಿರುವಂತಹ ಬಹು ನಿರೀಕ್ಷೆಯ ಧಾರಾವಾಹಿ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇವತ್ತು 6:30 ಆಗಬೇಕು ಅಂತ 6:30 ಆಗಬೇಕು. ಗೃಹಲಕ್ಷ್ಮಿ ಬರಬೇಕು. ಆ ಗೃಹಲಕ್ಷ್ಮಿಯ ಅದ್ಭುತವಾಗಿ ಚಿತ್ರೀಕರಿಸಿಕೊಂಡಿರ್ತಕ್ಕಂಥ ಕ್ಯಾಮ್ರಾಮನ್ ನಮ್ಮ ಜೊತೆಗಿದ್ದಾರೆ. ಶ್ರೀನಿವಾಸ್ ಅವರಿಗೆ ನಮಸ್ಕಾರ. ಜೊತೆಗೆ ಇಷ್ಟೊಂದು ಅದ್ಭುತವಾಗಿರುವಂತಹ ಧಾರಾವಾಹಿನ ನಿರ್ದೇಶನ ಮಾಡಿದ್ದಾರೆ ಗಿರೀಶ್ ಅವರು. ಗಿರೀಶ್ ನಮಸ್ಕಾರ. ಗಿರೀಶ್ ಏನ್ರಿ ದಾಡಿ ಎಲ್ಲ ಬಿಟ್ಕೊಂಡು ಹೆಂಗಿರ್ಬೇಕ್ರಿ ಇವತ್ತು ನೀವು? ಟೈಮ್ ಇಲ್ಲ, ಟೈಮ್ ಸಿಗ್ತಾ ಇಲ್ಲ. ಇವತ್ತು ಮೊದಲನೇದು ಧಾರಾವಾಹಿ ಬಿಡುಗಡೆ ಆಗ್ತಾ ಇದೆ. ಶೇವಿಂಗ್ ಮಾಡ್ಕೊಂಡು ಟ್ರಿಮ್ ಆಗಿ ಜಾಲಿಯಾಗಿ ಬರೆದ್ಬಿಟ್ಟೇನ್ರಿ ನೀವು? ಟೆನ್ಷನ್ ಮಾಡೋಣ ಅಂತ ಇದು ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಗಲ್ಲ. ಯಾಕಂದ್ರೆ ಮೊದಲನೇ ಎಪಿಸೋಡ್ ರಿಲೀಸ್ ಆಗ್ಬೇಕಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ ಗೊತ್ತಾಗಿದೆ. ಕತೆ ಬಗ್ಗೆ ಏನಿಸ್ತಾ ಇದೆ ನಿಮ್ಗೆ? ಕತೆ ಆರ್ಟ್ಲಿ ಟಚ್ ಆಗಿದೆ. ಕತೆಗೋಸ್ಕರನೇ ನನಗೆ ಮಾಡ್ತಾ ಇರೋದು. ಕತೆ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರನೇ ಒಪ್ಕೊಂಡು ಪ್ರಾಜೆಕ್ಟ್ ನ ಮಾಡ್ತಾ ಇರೋದು. ಓಕೆ, ಈ ಪ್ರಾಜೆಕ್ಟ್ ಇಷ್ಟ ಆಯ್ತು ನಿಮ್ಗೆ? ತುಂಬಾ ಇಷ್ಟ ಆಯ್ತು. ಆರ್ಟ್ಲಿ ಇಷ್ಟ ಆಯ್ತು. ಯಾಕಂದ್ರೆ ತುಂಬಾ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದಾರೆ ಇವತ್ತು 6:30 ಆಗ್ಬಿಡ್ಲಿ ಅಂತ. ನಾಳೆಯಿಂದ ನೀವೊಬ್ರು ಸ್ಟಾರ್ ಆಗ್ಬಿಟ್ಟಿರ್ತೀರಾ. ಗಿರೀಶ್ ಅಂದ್ರೆ ಫೋನ್ ಎತ್ತಲ್ಲ, ಆಮೇಲೆ ದಯವಿಟ್ಟು ಫೋನ್ ಎತ್ತಿ. ಶ್ರೀನಿವಾಸ್, ರೆಡ್ ಎಪಿಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದೀರಾ. ಮೊದಲನೇ ಸರಿ ಶೂಟ್ ಮಾಡಿದ ತಕ್ಷಣ ನೀವೇ ನೋಡ್ತೀರಾ? ಹೌದು, ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಸರಿ ಇದೆಯಾ, ಸರಿ ಇಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇ ಸರಿ ಸೀರಿಯಲ್ನ ಶೂಟ್ ಮಾಡಿದೀರಾ ರೆಡ್ ಎಪಿಕ್ ನಲ್ಲಿ. ಬೇರೆ ಸೀರಿಯಲ್ಗಳೆಲ್ಲ ನೋಡಿರ್ತೀರಾ, ಎಷ್ಟೊಂದು ಸೀರಿಯಲ್ಗಳು ನೋಡಿರ್ತೀರಾ, ದಿನಾದ್ರೆ ಸೀರಿಯಲ್ಗಳು. ಆದ್ರೂ ಈ ನಿಮ್ಮ ಸೀರಿಯಲ್ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ಇಲ್ಲ, ಪ್ರತಿದಿನ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಅನ್ಸುತ್ತೆ. ಏನೋ ಹೊಸತನ ತರಬೇಕು ಅಂದಾಗ ನನ್ಗೆ ಕೃಷ್ಣ ಸರ್ ನೀವು ಮಾಡ್ತೀರ ಅಂದಾಗ ನನ್ಗೆ ಕೃಷ್ಣ ಸರ್ ಜೊತೆ ಕೆಲಸ ಮಾಡೋದೇ ಒಂದು ಅದ್ಭುತ. ಎಷ್ಟು ವರ್ಷ ಇದ್ರಿ ಅವ್ರ ಜೊತೆ, ಕೃಷ್ಣ ಅವ್ರ ಜೊತೆಗೆ? ಇಲ್ಲ ಸರ್, ಇದೇ ಫಸ್ಟ್. ನಾನು ಸುಮಾರು ಒಂದು 8 ವರ್ಷದಿಂದನೇ ಸ್ವಪ್ನ ಮೇಡಮ್ ಕೇಳಿದೆ ಸರ್ ಜೊತೆ ಒಂದು ಚಾನ್ಸ್ ಕೊಡಿ ಅಂತ. ನನ್ನ ಹತ್ರ ಅವಾಗ ಆಗ್ಲಿಲ್ಲ ಅವ್ರ ಜೊತೆ ಕೆಲಸ ಮಾಡಕ್ಕೆ. ಬಟ್ ಇವಾಗ ಒಂದು ಒಳ್ಳೆ ಅವಕಾಶ ಸಿಕ್ತು. ಅವರೇ ಕರೆದ್ರಲ್ಲ, ಕರೆದ್ಬಿಟ್ಟೆ ಹಿಂಗ್ ಮಾಡಿ ಎಲ್ಲ ಡೈರೆಕ್ಷನ್ ಇರ್ತದೆ ಅವ್ರದ್ದು. ಇಲ್ಲ ಸರ್, ನಮ್ಗೆ ಏನಂದ್ರೆ ಗಾಳಿಪಟನ ಹಾರಕ್ ಬಿಟ್ಬಿಟ್ಟು ಎಳಿತಾ ಇರ್ತಾರೆ, ಚೆನ್ನಾಗ್ ಹೋಗು ಅಂತ. ನಾವ್ ಎಷ್ಟ್ ಚೆನ್ನಾಗಿ ಹಾರ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರು ತೋರಿಸ್ತಾ ಇರ್ತಾರೆ. ಅವ್ರ ಡೈರೆಕ್ಷನ್ ಹೋದ್ರೆ ನಾವು ಏನೋ ಒಂದು ಇದೆ ಸರ್, ಪ್ರತಿಭಾವಂತರ ಜೊತೆ ಬೆಳೆದ್ರೆ ನಾವು ಬದುಕ್ತಿವಂತೆ, ಬೆಳಿತೀವಂತೆ. ಓಕೆ, ಪ್ರತಿಭಾ ಜೊತೆಗೆ ಇದೀರಾ ನೀವು, ಪ್ರತಿಭೆ ಜೊತೆ ಇದೀರಾ. ಆದ್ರೂ ನಿಮ್ಮ ಪ್ರತಿಭೆ ಇರಬೇಕು. ಖಂಡಿತ ಸೇರ್ಕೊಂಡು ಹೇಳಕ್ಕಾಗಲ್ಲ ಸ್ವಾಮಿ ಗಾಳಿಪಟನ. ಹೌದು ಸರ್, ಹೌದು. ಓಕೆ ಸರ್, ನಿಮ್ಮ ಕತೆ ಬಗ್ಗೆ ಏನ್ ಹೇಳ್ಬೇಕು? ಫೈನಲ್ ಆಗಿ ಜನಗಳೆಲ್ಲ ಕಾಯ್ತಾ ಇದಾರೆ. 6:30 ಆಗೋಯ್ತಪ್ಪ, ನಾವು ಕತೆ ತುಂಬಾ ಚೆನ್ನಾಗಿದೆ. ನಾವು ತುಂಬಾ ಇಷ್ಟಪಟ್ಟು ಮಾಡಿದ್ವಿ. ಗೃಹಲಕ್ಷ್ಮಿ ಅನ್ನೋದು ಒಂದು ಫ್ಯಾಮಿಲಿಲಿ ಏನೇನ್ ನಡೆಯುತ್ತೋ ಅದನ್ನ ನಾವು ಡಿಫ್ರೆಂಟ್ ಆಗಿ ತೋರಿಸಿದ್ವಿ. ಕತೆ ತುಂಬಾ ಚೆನ್ನಾಗಿದೆ. ಕತೆ ಎಲ್ಲರೂ ನೋಡೋ ಅಂತ ಮನ್ಸಲ್ಲಿ ಆರ್ಟ್ಲಿ ಮಾಡಿದ್ವಿ. ಕತೆನ ಆರ್ಟ್ಲಿ ಟಚ್ ಆಗ್ಬೇಕು ಸರ್, ಇಲ್ಲಿ ಟಚ್ ಆಗ್ಬೇಕು, ಅವಾಗಲೇ ಮಜಾ ಇರೋದು ಸರ್ ಅಂತ ಹೇಳ್ತಾ ಇದಾರೆ ನಮ್ಮ ಗೃಹಲಕ್ಷ್ಮಿಯ ನಿರ್ದೇಶಕರು ಮತ್ತೆ ಕ್ಯಾಮ್ರಾಮನ್ಗಳು. ಓಕೆ, ಇವ್ರನ್ನ ಮಾತಾಡಿಸ್ಬೇಕು. ಸುದೀಪ್ ಅವರು ಇನ್ನೂ ಅದ್ಭುತವಾಗಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಬಗ್ಗೆ. ಅದ್ರ ಬಗ್ಗೆ ನೋಡ್ಬೇಕು, ನೋಡಿ. ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಕಿಚನ್ನಿಂದ ನಮಸ್ಕಾರ. ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಚೆನ್ನಾಗಿರ್ತೀವಿ. ನಂದೊಬ್ಬ ಸ್ನೇಹಿತ ಸುಮಾರು ಇವತ್ತಿಗೆ ನೋಡೋಕೆ ಹೋದರೆ 11 ವರ್ಷ ಹಿಂದೆ ಪರಿಚಯವಾದಂಥ ಒಬ್ಬ ಸ್ನೇಹಿತ, ಒಬ್ಬ ಟೆಕ್ನಿಷಿಯನ್ ಆ್ಯಕ್ಚುಲಿ. ಆಮೇಲೆ ಬರ್ತಾ ನಮ್ಮ ಸ್ನೇಹಿತರಾದರು. ಸಾಕಷ್ಟು ಕೆಲಸಗಳು ಅವ್ರದ್ದು, ಒಬ್ಬ DOP ಆಗಿ, ಒಬ್ಬ ಕ್ಯಾಮ್ರಾಮನ್ ಆಗಿ, ಇತ್ತೀಚಿನ ದಿನಗಳಲ್ಲಿ ನಿರ್ದೇಶಕನಾಗಿ ಕೆಲಸಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದಂಥ ನಂದೊಬ್ಬ ಸ್ನೇಹಿತ ಕೃಷ್ಣ. ನಾವು ಭಾಳ ಪ್ರೀತಿಯಿಂದ ಕಿಟ್ಟಪ್ಪ ಅಂತ ಕರಿತೀವಿ. ಸೊ ನಿಮಗೆ ಮುಂಗಾರು ಮಳೆ ಖ್ಯಾತಿ ಕಿಟ್ಟಪ್ಪ ಅಂದ ತಕ್ಷಣ ಗೊತ್ತಾಗುತ್ತೆ. ಇತ್ತೀಚೆಗೆ ನಿರ್ದೇಶಕರಾದಂಥ ನನ್ನ ಸ್ನೇಹಿತರು ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಜಿ ಚಾನಲಲ್ಲಿ ಅವ್ರದ್ದೊಂದು ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆ. ಹೆಸರೇ ಒಂದು ಅದ್ಭುತ ಆ್ಯಕ್ಚುಲಿ. ಬಿಕಾಸ್ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಮನೆಯವ್ರನ್ನ ಕರೆಯೋ ರೀತಿನೇ ಅದು ಗೃಹಲಕ್ಷ್ಮಿ. ಸೊ ನನ್ನ ಕಿಟ್ಟಪ್ಪ, ನನ್ನ ಸ್ನೇಹಿತ ಸ್ಟಾರ್ಟ್ ಮಾಡ್ತಾ ಇರೋ ಜಿ ಚಾನಲ್ನಲ್ಲಿ ಈ ಸೀರಿಯಲ್ಗೆ, ಗೃಹಲಕ್ಷ್ಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇರ್ತಾರೆ. ನನ್ನ ಕುಟುಂಬದ ಪರವಾಗಿ ಕೂಡ ಬೆಸ್ಟ್ ವಿಶಸ್ ಹೇಳ್ತಾನೆ. ನಿಮ್ಮೆಲ್ಲರಿಗೂ ಕೇಳ್ಕೊಳೋದಿಷ್ಟೇ, ನನ್ನ ಸ್ನೇಹಿತ ಮಾಡಿದಂಥ ಈ ಒಂದು ಸೀರಿಯಲ್ ಗೃಹಲಕ್ಷ್ಮಿ ನೋಡಿ ಆನಂದಿಸಿ, ಹಾಗೆ ಪ್ರೋತ್ಸಾಹ ಕೂಡ ಇರಲಿ. ಒಂದು ಒಳ್ಳೆ ಪ್ರಯತ್ನ ಮನಸ್ಪೂರ್ವಕವಾಗಿ ಮಾಡೋಕ್ಕೆ ಹೊರಟಿದ್ದಾನೆ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಅವನಿಗಿರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಗೃಹಲಕ್ಷ್ಮಿಗೆ, ಸಂಪೂರ್ಣ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಗುಡ್ ಬೈ ಹೇಳ್ತಾ ಇದ್ದೀನಿ. ಕಿಚ್ಚ. ಓಕೆ, ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ನಮ್ಮ ಗೃಹಲಕ್ಷ್ಮಿಯ ಬಗ್ಗೆ. ಕಡೆದಾಗಿ ಏನು ಹೇಳಕ್ ಬಯಸ್ತೀರಾ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕೃಷ್ಣ ಸರ್ಗೆ, ಜಿ ಕನ್ನಡ ಟೀಮ್ ಚಾನಲ್ಗೆ, ಓಕೆ, ಟೋಟಲಿ ನಮ್ಮ ಟೀಮ್ಗೆ, ಓವರ್ ಆಲ್ ಟೀಮ್ ಫುಲ್ ಸಪೋರ್ಟೆಡ್ ಆಗಿ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ಮುಳಿಯಾ ಜ್ಯೂವೆಲ್ಸ್ ಅವರ ಆಕರ್ಷಕ ಗಿಫ್ಟ್ ವೋಚರ್ ಸಿಗ್ತಾ ಇದೆ, ತಗೊಳ್ಳಿ ಸರ್. ಜೊತೆಗೆ ಬೆಳ್ಳಿಯ ಗಣೇಶ ನಿಮಗೆ, ಬೆಳ್ಳಿಯ ಗಣೇಶ ನಿಮಗೂ ಕೂಡ. ಆಲ್ ದಿ ಬೆಸ್ಟ್. ಟೆಕ್ನಿಷಿಯನ್ ಚೆನ್ನಾಗಿದ್ರೆ ಸೀರಿಯಲ್ ತುಂಬಾ ಚೆನ್ನಾಗಿರುತ್ತೆ.